ವಾಟ್ ಹ್ಯಾಪನ್ಸ್ ವೆನ್ ವಿ ಡೋಂಟ್ ಟ್ರಸ್ಟ್ ಗಾಡ್ ಫುಲ್ಲಿ. ನಾವು ದೇವರನ್ನು ಸಂಪೂರ್ಣವಾಗಿ ನಂಬದಿದ್ದರೆ ಏನಾಗುತ್ತದೆ? ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ 6ನೇ ವಾಕ್ಯ ಈ ರೀತಿ ಇದೆ. ಆದರೆ ನೀವು ದೇವರನ್ನು ಕೇಳಿಕೊಳ್ಳುವಾಗ ಆತನಲ್ಲಿ ನಿಮಗೆ ನಂಬಿಕೆ ಇರಬೇಕು. ದೇವರ ಬಗ್ಗೆ ಸಂದೇಹ ಪಡದಿರಿ. ಸಂದೇಹ ಪಡುವವನು ಸಾಗರದಲ್ಲಿನ ಅಲೆಯಂತಿದ್ದಾನೆ. ಗಾಳಿಯು ಬೀಸಿದಾಗ ಅಲೆಯು ಮೇಲೆದ್ದು ಬೀಳುತ್ತದೆ. ಸಂದೇಹ ಪಡುವವನು ಆ ಅಲೆಯಂತಿರುವನು. ವಾಕ್ಯದ ಮೊದಲನೇ ಭಾಗ, ಆದರೆ ನೀವು ದೇವರನ್ನು ಕೇಳಿಕೊಳ್ಳುವಾಗ ಆತನಲ್ಲಿ ನಿಮಗೆ ನಂಬಿಕೆ ಇರಬೇಕು. ನಂಬಿಕೆ ಅಂದ್ರೆ ಯಾವ ತರ ನಂಬಿಕೆ? ದೇವರಿದ್ದಾರೆ ಅಂತ ಅಷ್ಟೇ ನಂಬಿಕೆ ಅಲ್ಲ, ದೇವ್ರು ಎಂಥವರು ಅಂತ ಗೊತ್ತಿರಬೇಕು. ದೇವ್ರ ಚಿತ್ತ ಏನು, ದೇವ್ರು ಏನೇನು ವಾಗ್ದಾನ ಮಾಡಿದ್ದಾರೆ, ದೇವರ ಗುಣ ಏನು ಇದು ಗೊತ್ತಿರಬೇಕು. ದೇವ್ರ ಹತ್ರ ನಾವು ಏನಾದರೂ ಕೇಳಕ್ ಹೋದಾಗ, ದೇವ್ರಿಗೆ ಪ್ರಾರ್ಥನೆ ಮಾಡಿದಾಗ ದೇವ್ರ ಬಗ್ಗೆ ನಮ್ಗೆ ಎಷ್ಟು ಗೊತ್ತು? ದೇವ್ರಿದ್ದಾರೆ ಅಂತ ಗೊತ್ತು, ಆದ್ರೆ ಅವ್ರ ಪ್ಲಾನ್ ಏನು, ಅವ್ರ ಚಿತ್ತ ಏನು, ಏನ್ ವಿಚಾರ ಮಾಡಿದ್ದಾರೆ, ಮನುಷ್ಯರಿಗೆ ಏನು ವಾಗ್ದಾನ ಮಾಡಿದ್ದಾರೆ, ನಮಗೆ ಏನ್ ಹೇಳಿದಾರ, ಅದು ಗೊತ್ತಿಲ್ದಂಗೆ ನಂಬಿಕೆ ಹೆಂಗ್ ಬರುತ್ತೆ? ಯಾರ ಹತ್ರ ಆದ್ರೂ ನಾವು ಏನಾರು ವಸ್ತು ಕೇಳಕ್ ಹೋದಾಗ, ಅಕ್ಕಿ ಕೇಳ್ಬೋದು, ರೇಷನ್ ಕೇಳ್ಬೋದು, ದುಡ್ಡು ಕೇಳ್ಬೋದು, ಏನಾದ್ರೂ ಸಹಾಯ ಕೇಳಕ್ಕೆ ಹೋಗ್ತೀವಿ ನಾವು. ಮೊದಲು ಯಾರು ಪರಿಚಯ ಇರ್ತಾರೋ ಅವ್ರ ಹತ್ರ ಹೋಗ್ತೀವಿ ನಾವು. ಅದೇ ರೀತಿ ಸಂಬಂಧ ಇರಬೇಕು. ಪರಿಚಯ ಇಲ್ಲದವರ ಹತ್ರ, ಅಪರಿಚಿತರ ಹತ್ರ ಕೇಳಕ್ಕಾಗತ್ತಾ? ಆಗಲ್ಲ. ಕೊಡ್ತಾರೋ ಕೊಡಲ್ವ ಅಂತ ಅನ್ಸುತ್ತೆ. ಅಂದ್ರೆ ಯಾರ ಜೊತೆ ನಾವು ಪರಿಚಯ ಇರುತ್ತೆ, ಅವ್ರ ಬಗ್ಗೆ ನಮ್ಗೆ ಏನೂ ಗೊತ್ತಿಲ್ಲ ಅಂದ್ರೆ ಹೆಂಗ್ ಕೇಳಕ್ಕಾಗತ್ತೆ? ಅವ್ರ ಗುಣ ಗೊತ್ತಿರಬೇಕು. ನಾವು ಕೇಳಿದ್ರೆ ಕೊಟ್ಟೆ ಕೊಡ್ತಾರೆ ಅಂತ ನಂಬಿಕೆ, ಭರವಸೆ ಇದ್ದಾಗ ನಾವು ಕೇಳಕ್ ಹೋಗ್ತೀವಿ. ಅದೇ ರೀತಿ ದೇವರ ಬಗ್ಗೆ, ದೇವ್ರು ಇದ್ದಾರೆ ಅಂತ ನಂಬಿಕೆ ಅಲ್ಲ, ದೇವ್ರದ್ದು ಈ ತರ ಗುಣ ಇದೆ, ದೇವರ ವಾಗ್ದಾನ ಈ ತರ ಇದೆ, ದೇವ್ರ ಚಿತ್ತ ಈ ತರ ಇದೆ ಅಂತ ಇದೆಲ್ಲ ಅರ್ಥ ಮಾಡ್ಕೊಳಕ್ಕೆ ನಾವು ಬೈಬಲ್ ಓದ್ಬೇಕು. ಪ್ರತಿನಿತ್ಯ ಬೈಬಲ್ ಓದ್ಬೇಕು. ನಮ್ಮ ಬುದ್ಧಿ ಚಿಕ್ಕದು, ನಾವು ಚಿಕ್ಕ ಮನುಷ್ಯರು. ನಾವು ಈ ಭೂಮಿ, ಪರಲೋಕ ಸೃಷ್ಟಿ ಮಾಡಿದ ದೇವರನ್ನು ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ಎಷ್ಟು ಕಲಿಬೇಕು. ದೇವರಿದ್ದಾರೆ ಅನ್ನೋದು ಸುಲಭ. ಅದು ಅಂದ್ರೆ ದೇವರ ಗುಣಗಳೇನು, ದೇವರಿಗೆ ಯಾವಾಗ ಖುಷಿ ಆಗುತ್ತೆ, ದೇವರಿಗೆ ಯಾವಾಗ ದುಃಖ ಆಗುತ್ತೆ, ದೇವರಿಗೆ ಯಾವಾಗ ಸಿಟ್ಟು ಬರುತ್ತೆ, ನಮಗೋಸ್ಕರ ಏನ್ ವಾಗ್ದಾನ ಮಾಡಿದ್ದಾರೆ ಅರ್ಥ ಮಾಡ್ಕೊಳಕ್ಕೆ ಬೈಬಲ್ ಓದ್ಲೇಬೇಕು. ಅವಾಗ ನಮಗೆ ನಂಬಿಕೆ ಹೆಚ್ಚಾಗುತ್ತೆ. ಅವಾಗ ನಾವು ಕೇಳ್ಬೇಕಾದ್ರೆ ಒಂದು ಆತ್ಮವಿಶ್ವಾಸದಲ್ಲಿ ಕೇಳ್ತೀವಿ. ದೇವ್ರು ಕೊಟ್ಟೆ ಕೊಡ್ತಾರೆ, ಯಾಕೆಂದ್ರೆ ಬೈಬಲ್ ಅಲ್ಲಿ ಹೇಳಿದ್ದಾರೆ ಇದನ್ನ. ದೇವ್ರು ನೀತಿವಂತರು, ಒಳ್ಳೆಯವರು. ದೇವ್ರ ಗುಣ ಪ್ರಕಾರ ನಾವು ಪ್ರಾರ್ಥನೆ ಮಾಡಿದಾಗ, ದೇವರ ಚಿತ್ತದಂತೆ ನಾವು ಪ್ರಾರ್ಥನೆ ಮಾಡಿದಾಗ ನಮಗೆ ವಿಶ್ವಾಸ ಇರುತ್ತೆ. ದೇವ್ರು ನನ್ನ ಪ್ರಾರ್ಥನೆ ಕೇಳ್ತಾರೆ, ದೇವ್ರು ನನಗೆ ಸದುತ್ತರ ಕೊಡ್ತಾರೆ. ದೇವ್ರ ಬಗ್ಗೆ ನಮಗೆ ಅಲ್ಪ ಜ್ಞಾನ ಇದ್ದಾಗ, ದೇವ್ರ ಬಗ್ಗೆ ನಮಗೆ ತಪ್ಪು ಜ್ಞಾನ ಇದ್ದಾಗ, ದೇವ್ರ ಚಿತ್ತ ನಮಗೆ ಗೊತ್ತಿಲ್ಲ, ದೇವ್ರನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ನಾವು ಸಂದೇಹ ಪಡ್ತೀವಿ. ಅವಾಗ ಪ್ರಾರ್ಥನೆ ಮಾಡಿದಾಗ ದೇವರು ಉತ್ತರ ಕೊಡ್ತಾರೋ ಕೊಡಲ್ವೋ ಗೊತ್ತಿಲ್ಲ, ಇವ್ರು ನನ್ಗೆ ಯಾಕೆ ಉತ್ತರ ಕೊಡ್ತಾರೆ, ಇವ್ರು ಯಾಕೆ ಕೇಳಿಸ್ಕೊತಾರೆ, ಈ ತರ ಎಲ್ಲ ಸಂದೇಹ ಬರುತ್ತೆ. ವಾಕ್ಯ ಹೇಳುತ್ತೆ, ಈ ತರ ಸಂದೇಹ ಪಡುವವರು ಸಾಗರದಲ್ಲಿ, ಸಾಗರ ಅಂದ್ರೆ ಸಮುದ್ರ, ಸಮುದ್ರ ಆಗ್ಲಿ, ಕೆರೆ ಆಗ್ಲಿ, ಅಲೆಗಳು, ನೀರಿನ ಅಲೆಗಳು ಮೇಲೆ ಕೆಳಗೆ ಹೋಗ್ತಾ ಇರುತ್ತದೆ. ಅದು ಸ್ವಂತ ಶಕ್ತಿಯಿಂದ ಹೋಗ್ತಾ ಇರಲ್ಲ. ಅದು ನೀರಿನ ಅಲೆ ಹೇಳಲ್ಲ ನಾನು ಮೇಲೆ ಹೋಗ್ತೀನಿ, ಇವಾಗ ನಾನು ಕೆಳಗ್ ಬರ್ತೀನಿ ಅಂತ ಹೇಳಲ್ಲ. ಅದು ಗಾಳಿ ಬಂದಾಗ ಮೇಲೆ ಹೋಗುತ್ತೆ, ಗಾಳಿ ಆ ಕಡೆ ಹೋದಾಗ ಕೆಳಗೆ ಹೋಗುತ್ತೆ. ತಾನಾಗ್ ತಾನೇ ಮೇಲೆ ಹೋಗಲ್ಲ, ತಾನಾಗ್ ತಾನೇ ಕೆಳಗ್ ಬೀಳಲ್ಲ. ಯಾರಿಗೆ ದೇವ್ರ ಮೇಲೆ ನಂಬಿಕೆ ಇಲ್ಲ ಅಂತವರು ಮೇಲೆ ಹೋಗ್ತಿರ್ತಾರೆ, ಕೆಳಗೆ ಹೋಗ್ತಿರ್ತಾರೆ, ಸಂದೇಹ ಪಡ್ತಾರೆ, ದೇವ್ರ ಉತ್ತರ ಕೊಡ್ತಾರ ಕೊಡಲ್ವಾ. ಯಾಕೆಂದ್ರೆ ಅವ್ರಿಗೆ ಜ್ಞಾನ ಇರಲ್ಲ, ಭಯ ಇರುತ್ತೆ, ದೇವ್ರ ಬಗ್ಗೆ ಗೊತ್ತಿಲ್ಲ, ಅವ್ರಿಗೆ ದೇವ್ರ ವಾಕ್ಯ ಗೊತ್ತಿಲ್ಲ, ದೇವರ ಗುಣ ಗೊತ್ತಿಲ್ಲ, ಇವ್ರು ಏನ್ ವಾಗ್ದಾನ ಮಾಡಿದ್ದಾರೆ ಅಂತ ಅರಿವಿಲ್ಲ. ಯಾರಿಗೆ ಜ್ಞಾನ ಇದೆಯೋ, ದೇವ್ರ ವಾಕ್ಯ ಗೊತ್ತು, ದೇವ್ರ ಅರಿವಿದೆಯೋ, ಅವರಿಗೆ ಒಳ್ಳೆ ಸಂಬಂಧ ಇರುತ್ತೆ ದೇವ್ರ ಜೊತೆ. ಅವಾಗ ಅವ್ರ ಪ್ರಾರ್ಥನೆ ಒಂದು ಆತ್ಮವಿಶ್ವಾಸದಲ್ಲಿರುತ್ತೆ. ಹೌದು ದೇವ್ರೆ, ನೀನು ಕೊಟ್ಟೆ ಕೊಡ್ತೀಯ, ಯಾಕೆಂದ್ರೆ ನಾನು ಮಾಡುತ್ತಿರುವ ಪ್ರಾರ್ಥನೆ ನಿನ್ನ ವಾಕ್ಯದ ಪ್ರಕಾರ ಇದೆ, ನಿನ್ನ ಚಿತ್ತದಂತೆ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನೀ ನೀತಿವಂತ ದೇವರು, ಸತ್ಯ ದೇವರು, ನೀನು ಜೀವಂತ ದೇವರು, ನನ್ನ ಪ್ರಾರ್ಥನೆಗೆ ಸದುತ್ತರ ಕೊಟ್ಟೇ ಕೊಡ್ತೀಯ ನೀನು ಅಂತ ಧೈರ್ಯದಿಂದ ನಾವು ದೇವರ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ಬೋದು. ಇದಕ್ಕೋಸ್ಕರ ನಾವು ಬೈಬಲ್ ಓದ್ಬೇಕು, ದಿನ ದೇವರ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಳಕ್ ಸಾಧ್ಯ ಇಲ್ಲ, ಯಾಕಂದ್ರೆ ದೇವರು ಅಷ್ಟು ದೊಡ್ಡವರು, ನಾವು ಬಹಳ ಚಿಕ್ಕವರು. ನಮ್ಮ ಬುದ್ಧಿ ಜ್ಞಾನ ತುಂಬಾ ಚಿಕ್ಕದು, ತುಂಬಾ ಸಣ್ಣದು ನಮ್ದು. ದೇವ್ರ ವಾಕ್ಯ ಇಲ್ದಂಗೆ ನಮ್ಮ ಪ್ರಾರ್ಥನೆ ಎಲ್ಲೂ ಹೋಗಲ್ಲ. ಅದು ನಿಮಗೇನು ಅರ್ಥ ಆಗಲ್ಲ ನಮ್ಗೆ. ಯಾಕೆಂದ್ರೆ ನಾವು ಪ್ರಾರ್ಥನೆ ಮಾಡ್ತಾ ಇರೋದು
ಸರಿನೋ ತಪ್ಪೋ ಅಂತನೂ ಗೊತ್ತಾಗಲ್ಲ. ನಾವೇನ್ ಕೇಳ್ತಾ ಇದ್ದೀವಿ ಅದು ಸರಿ ಇದೆಯಾ ಅರ್ಥ ಮಾಡ್ಕೊಳಕ್ಕೆ ನಮಗೆ ದೇವರ ವಾಕ್ಯದ ಜ್ಞಾನ ಬೇಕು. ಅದಕ್ಕೆ ಬೈಬಲ್ ಓದ್ಬೇಕು. ಬನ್ನಿ ಪ್ರಾರ್ಥನೆ ಮಾಡೋಣ. ದೇವರೇ, ನನಗೆ ನಿನ್ನ ಮೇಲೆ ಇನ್ನ ಜ್ಞಾನ ಹೆಚ್ಚಾಗಬೇಕು. ನಿನ್ನನ್ನು ನಾನು ಇನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಸಹಾಯ ಮಾಡು. ನಾನು ಪ್ರತಿನಿತ್ಯ ಬೈಬಲ್ ಓದಲು ಸಹಾಯ ಮಾಡು. ನಿನ್ನ ವಾಕ್ಯ ನಾನು ಕಲಿಬೇಕು. ನಿನ್ನ ವಾಕ್ಯಗಳು ನನ್ನ ಹೃದಯದಲ್ಲಿರಬೇಕು. ನನ್ನ ಪ್ರಾರ್ಥನೆ ನಿನ್ನ ವಾಕ್ಯದ ಪ್ರಕಾರ, ನಿನ್ನ ಚಿತ್ತದ ಪ್ರಕಾರ ಮಾಡಬೇಕು ರಾಜ. ನನ್ನೊಳಗಿರುವ ಅಲ್ಪ ಜ್ಞಾನವನ್ನು ಕಿತ್ತಾಕು. ನನ್ನೊಳಗಿರುವ ಭಯವನ್ನು ಕಿತ್ತಾಕು. ನನ್ನೊಳಗಿರುವ ಸಂದೇಹವನ್ನು ಕಿತ್ತಾಕು ರಾಜ. ನಿನ್ನ ಮೇಲೆ ವಿಶ್ವಾಸ ಹೆಚ್ಚಾಗಲಿ. ನಿನ್ನ ಮೇಲೆ ನಂಬಿಕೆ ಹೆಚ್ಚಾಗಲಿ. ನಿನ್ನ ಜೊತೆ ಸಂಬಂಧ ಬೆಳೆಯಲಿ ರಾಜ. ನನ್ನ ಜ್ಞಾನ, ಬುದ್ಧಿ, ವಿವೇಕ, ತಿಳುವಳಿಕೆಯನ್ನು ಜಾಸ್ತಿ ಮಾಡು. ನನ್ನನ್ನು ಆಶೀರ್ವದಿಸು. ನನ್ನನ್ನು ಅಭಿಷೇಕಿಸು. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತಿದ್ದೇನೆ. ಆಮೆನ್.